ಆ, ಆರಂಭಿಕ ಎಸೆತ. ಮೊದಲ ಚೆಂಡೆ ಬಾರಿ ಬೇಸುವಂತ ಪ್ರಯತ್ನ. ಆರಂಭಿಕ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಭಂಡಾರಿ ಆರಂಭಿಕ ಅವರ ಪ್ರಗತಿಯಲ್ಲಿ ಆರಂಭಿಕ ಎಸೆತ ಡಾಟ್ ಪ್ರಕ್ರಿಯೆಯನ್ನು ಕಂಡುಕೊಳ್ತದೆ. ಇದೀಗ ಎರಡನೇ ಚೆಂಡು ಈಸುವಂತ ಪ್ರಯತ್ನ. ಸಡಜೆ ಬಾರಿ ರೆಸ್ಕ್ಯೂ ಆಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ಅತಿರಿಕ್ತ ನೋ ಬಾಲ್ ಎಂಬ ಸೂಚನೆ ರವಾನೆಯನ್ನು ಕಾಣ್ತಾ ಇದೆ. 1+1 ಅವಳಿ ಹೊಡೆದ ಹೆಚ್ಚುವರಿ ಸ್ಟೆಪ್ ಮುಖಾಂತರವಾಗಿದೆ. ಈಗ ನೋ ಬಾಲ್ ಸೂಚನೆ ರವಾನೆಯನ್ನು ಕಾಣ್ತಾ ಇದೆ ಕೂಡ. ಅವಳಿ ಹೊಡೆದಗಳು ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೂಡಿಕೊಳ್ತಾ ಇದೆ. ನಡೆದ ಒಟ್ಟಾರೆ ಗಳಿಕೆ 2ಕ್ಕೆ ತಲುಪ್ತಾ ಇದೆ ಕೂಡ. ಈ ತನ್ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ನೋ ಬಾಲ್. ಅತಿರಿಕ್ತ ಫ್ರೀ ಹಿಟ್ ಮುಂದುವರಿತಾ ಇದೆ ಕೂಡ. 1+1 ಅವಳಿ ಹೊಡೆದ ಹೆಚ್ಚುವರಿ ಕೊಡುಗೆ ಒಟ್ಟಾರೆಯಾಗಿ ತಡೆದ ಒಟ್ಟಾರೆ ಗಳಿಕೆ ಈಗ 4ಕ್ಕೆ ತಲುಪ್ತಾ ಇದೆ. ಮತ್ತೆ ಫ್ರೀ ಹಿಟ್ ಅವಕಾಶ ಲಭ್ಯತೆ ಮಾಡಿಕೊಳ್ತಾ ಇದೆ ಕೂಡ. ಈ ತನ್ಮಧ್ಯೆ ಹೊರ ತಿರುವನ್ನು ಸಂಪಾದಿಸ್ತಾ ಇರ್ತಕ್ಕಂಥ ಚೆಂಡು ಫ್ರೀ ಹಿಟ್ ಅವಕಾಶದ ಸದುಪಯೋಗವನ್ನು ಪಡ್ಕೊಳ್ತಾ ಇಲ್ಲ ತಂಡ. ಈ ತನ್ಮಧ್ಯೆ ಶಾಟ್ ಆಗಿ ಬಂದಿರತಕ್ಕಂಥ ಚೆಂಡು ಬೇರಸಿನ ಬೇಗೇಟ್ ಶಟ್. ಆರೋಟದ ಹೆಚ್ಚುವರಿ ಸಾಗರ್ ಭಂಡಾರಿ ಎಸೆರ್ತಕ್ಕಂಥ 3ನೇ ಎಸೆತ ಈ ಬಾರಿ. ಬೂಮ್ ಬೂಮ್ ಸಲೀಂ ಬೇಗೇಟ್ ದಾಖಲಿಸ್ತಾ ಇದ್ದಾರೆ ಕೂಡ. ಆರೋಟದ ಹೆಚ್ಚುವರಿ ಮುಖಾಂತರವಾಗಿ ತಡೆದ ಗಳಿಕೆ 10ಕ್ಕೆ ತಲುಪ್ತಾ ಇದೆ. ಪಂದ್ಯಾಟವನ್ನು ಉಳಿಸುವಂತ ಲೆಕ್ಕಾಚಾರದ ಆಟವನ್ನು ಈ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಆರಂಭಿಕ ಹಂತದಲ್ಲಿ ತೋರ್ಪಡಿಸ್ತಾ ಇದ್ದಾರೆ ಸಲೀಂ. ಬಹುತೇಕವಾಗಿ ರಾಜ್ಯದಲ್ಲಿ ಕೆರಿಬಿಯನ್ ತಂಡ ಎಂಬಂತ ಹೆಗ್ಗಳಿಕೆಯನ್ನು ಪಡ್ಕೊಂಡಿರ್ತಕ್ಕಂಥ ತಂಡ. ಅದು ಯಾವುದೇ ಹಂತದಲ್ಲೂ ಕೂಡ ಕೆರಿಬಿಯನ್ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡಬಲ್ಲಂತಹ ದೈತ್ಯ ಆಟಗಾರರ ಪಡೆಯನ್ನು ಕಂಡುಕೊಂಡಿರ್ತಕ್ಕಂತಹ ಮೈಟಿ ಬೆಂಗಳೂರು ಮೈಟಿ ರೂಪದಲ್ಲಿ ಪಂದ್ಯಾಟವನ್ನು ನಡೆಸಿಕೊಡ್ತಾ ಇದೆ ಕೂಡ. ನೇರಾಟವನ್ನು ದಾಖಲಿಸಿದ ಪ್ರಯತ್ನ. ಟಾಪ್ ಎಚ್ ಬಾರಿ ಬ್ಯಾಕ್ ಟು ಬಾಲರ್ ರೂಪದಲ್ಲಿದೆ. ಈಗ ಹೋದಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಸಾಗರ್ ಭಂಡಾರಿ. ಮುಖ್ಯವಾಗಿ ಆರಂಭಿಕ ಹೋದಾರಿ ನೆಲೆಕೊಳ್ತಾ ಇದೆ. ಸಲೀಂ ಇನ್ನಿಂಗ್ಸ್ ಸಾಧ್ಯವನ್ನು ಕಾಣಬೇಕಾಗ್ತಾ ಇದೆ ಕೂಡ. ಆರಂಭಿಕ ಹಂತದಲ್ಲಿ ಬೇರೋಸಿನ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ಳುವ ಮುಖಾಂತರವಾಗಿ ಭದ್ರ ಬುನಾದಿಯನ್ನು ಕೊಡುವಂತ ಪ್ರಯತ್ನವನ್ನು ತೋರ್ಪಡಿಸಿದ್ರು ಸಲೀಂ. ಈ ಹಂತದಲ್ಲಿ ಹೋದಾರಿಯನ್ನು ಬಿಟ್ಟುಕೊಳ್ಬೇಕಾಗ್ತಾ ಇದೆ ಕೂಡ. ಸಲೀಂ ನಿರ್ಗಮನದ ಬಳಿಕವಾಗಿ ಹೊಸ ದಾಂಡಿಗೆ ಆ ಕಡೆ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ. ಕಳೆದ ಭರವಸೆಯ ದಾಂಡಿಗ ಮತ್ತೋರ್ವ ಬೇರೋಸಿನ ಆಟವನ್ನು ತೋರ್ಪಡಿಸಬಲ್ಲಂತಹ ಸಂದೀಪನ ಆಗಮನವನ್ನು ಕಂಡುಕೊಳ್ತಾ ಇದೆ. ಈ ತನ್ಮಧ್ಯೆ ಔಟರ್ ಎಡ್ಜ್ ಬಾರಿ ಸುಲಭ ಸಾಧ್ಯ ಮುಖ್ಯ ಅವಕಾಶವನ್ನು ಬಹುತೇಕವಾಗಿ ಅದೃಷ್ಟದ ಲೋಪದಲ್ಲಿ ಪಡ್ಕೊಳ್ತಾ ಇದ್ದಾರೆ ಕೂಡ. ಪಂದ್ಯಾಟ ಉಳಿಸಿಕೊಳ್ಳಬೇಕಾದ್ರೆ ಆಟವನ್ನು ತೋರ್ಪಡಿಸುವಲ್ಲಿ ಅಲ್ಪ ಮಟ್ಟಿಗೆ ಎಡವಕ್ಕೆ ಮಾಡಿಕೊಂಡ್ರು ಕೂಡ ಪ್ರಮುಖ ಹೋದಾರಿಗಳಿಗೆ ಜೀವದಾನವನ್ನು ನೀಡಿಕೊಂಡಂತೆ ಸರಿ.
ಆ ನಿಟ್ಟಿನಲ್ಲಿ ಪೊಲೀಸ್ ಪಡ್ಕೊಂಡಿರ್ತಕ್ಕಂತಹ ಚೆಂಡು ಸುಲಭದ ಕ್ಯಾಚ್ ರೂಪದಲ್ಲಿ ಗುರುತನ್ನು ಪಡ್ಕೊಳ್ಳುತ್ತಾ ಇದೆ. 10-2 ಆರಂಭಿಕ ಹಂತದಲ್ಲಿ ಬೇರೂಸಿನ ಆಟವನ್ನು ತೋರ್ಪಡಿಸುವ ಪ್ರಯತ್ನವನ್ನು ತೋರ್ಪಡಿಸಿದ ಬಳಿಕವಾಗಿ ತಾಲೀಮ್ ನಿರ್ಗಮನದ ಬಳಿಕವಾಗಿ ಆಕ್ರಮಣ ಪ್ರವೇಶ ಕಂಡ ಆಟಗಾರ ಇದೀಗ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಸಂಡೆ ಈ ಮಧ್ಯೆ ಮಂಚು ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ನಡೆದ ಮತ್ತೋರ್ವ ಭರವಸೆ ಆಟಗಾರ ಕೂಡ ಐಟಿ ಬೆಂಗಳೂರು ಪರವಾಗಿ. ಈ ಮಧ್ಯೆ ದಾಂಡು ಬಿಟ್ಟು ಪ್ಯಾಡಿಗೆ ಲಭಿಸಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಲೆಗ್ ಬೈ ರೂಪದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮುಖಾಂತರವಾಗಿ ಮುಕ್ತಾಯ ಕಂಡಿರ್ತಕ್ಕಂಥ ಆರಂಭಿಕ ಓವರ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 11-2 11 ಲಾಸ್ ಆಫ್ 2. ಇನ್ನು ಕೂಡ 18 ಚೆಂಡುಗಳ ಆರಂಭಿಕ ಇನ್ನಿಂಗ್ಸ್ ಬಾಕಿ ಉಳಿತಾ ಇದೆ ಕೂಡ. ದ್ವಿತೀಯ ಪ್ರಗತಿಗಾಗಿ ಬಹುತೇಕವಾಗಿ ಹೊಸ ಎಸ್ತಗಳನ್ನು ಬಳಸುವಂತ ತಂತ್ರ ಇಲ್ಲಿ ಮುಂದುವರಿಕೆ ಕಾಡ್ತಾ ಇದೆ. ಬಹುತೇಕವಾಗಿ ಪ್ರಸಾದ್ ಅನ್ನು ಬಳಸುವಂತ ಪ್ರಯತ್ನ ಇಲ್ಲಿ ಮುಂದುವರಿಕೆ ಕಾಡ್ತಾ ಇದೆ. ಈ ತನ್ಮಧ್ಯೆ ಆರಂಭಿಕ ಸುಲಭದ ಮುಖ್ಯ ಮುಖಾಂತರವಾಗಿ ಮಂಜು ಕೂಡ ಇನ್ನಿಂಗ್ಸ್ ಅಂತ್ಯವನ್ನು ಕಾಣಬೇಕಾಗ್ತಾ ಇದೆ ಕೂಡ. ಭರವಸೆ ಆಟಗಾರರ ನೀರಸ ಪ್ರದರ್ಶನ ಇದೀಗ ತಂಡಕ್ಕೆ ಮುಳುವಾಗ್ತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ತಂಡಕ್ಕೆ ಪರಿಗಣನೆ ಆಟವನ್ನು ತೋರ್ಪಡಿಸಬೇಕಾದಂತ ಆಟಗಾರರು ನಿರೀಕ್ಷಿತ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇಲ್ಲ. ಐಟಿ ಬೆಂಗಳೂರಿನ ಆರಂಭಿಕ ಆಟಗಾರರ ಪತ್ರದ ಬಳಿಕವಾಗಿ ಇದೀಗ ಮಧ್ಯಮ ಕ್ರಮಾಂಕ ಕೂಡ ಕುಸಿತವನ್ನು ಕಾಣ್ತಾ ಇದೆ. ಈ ತರವಾದ ತಂಡದ ಭರವಸೆ ಆಟಗಾರ ತಂಡದ ನಾವಿಕ ಕಪ್ತಾನ ಜವಾಬ್ದಾರಿಯನ್ನು ಕಡಿಕೊಳ್ಳಬಲ್ಲಂತಹ ಸಂದೀಪ್ ಪುಂಜಾಲಿ ಅಂಕಣ ಪ್ರವೇಶವನ್ನು ಕಡಿಕೊಳ್ತಾ ಇದ್ದಾರೆ ಕೂಡ. SP ಸ್ಪೋರ್ಟ್ಸ್ ನ ಪ್ರವರ್ತಕರು ಕೂಡ ಪ್ರಸ್ತುತ ದಿನಗಳಲ್ಲಿ ರಾಜ್ಯದ ಎಲ್ಲೆಡೆಯೂ ಕೂಡ SP ಬ್ಯಾಟ್ಗಳದೇ ಅಬ್ಬರ. ಬಹುತೇಕವಾಗಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಎಂದಾಕ್ಷಣ SP ಬ್ಯಾಟ್ಗಳು ಮುಂಚೂಣಿಯಲ್ಲಿ ಗುರುತನ್ನು ಪಡ್ಕೊಳ್ತದೆ. ಪ್ರತಿಯೋರ್ವ ಆಟಗಾರರು ಪ್ರತಿಯೋರ್ವ ದಾಂಡಿಗರು ಕೂಡ ಇವತ್ತಿನ ದಿನಮಾನದಲ್ಲಿ ಅತ್ಯಂತವಾಗಿ ಕ್ರಿಕೆಟ್ ನಲ್ಲಿ ಉಪಯೋಗಿಸ್ತಾ ಇರತಕ್ಕಂಥ ದಾಂಡು ಅದು SP ಬ್ಯಾಟ್ಗಳು. ಬಹಳಷ್ಟು ಪರಿಗಣನೆಯ ಮುಖಾಂತರವಾಗಿ ಪರಿಷ್ಕೃತವಾಗಿ ಬಹಳಷ್ಟು ಕ್ರಿಕೆಟ್ಗೆ ಹೊಂದಿಕೊಂಡಿರ್ತಕ್ಕಂಥ ಬ್ಯಾಟ್ಗಳು ಕೂಡ. ಈ ತರ ಮಧ್ಯೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ ಕೂಡ. ವಿಕೆಟ್ ಭಾಗದಲ್ಲಿ ಉದೋಟದ ಹೆಚ್ಚುವರಿ ಪ್ರಗತಿಯ ಆಟಗಳಿಗೆ ಅವಕಾಶವನ್ನು ಕಂಡುಕೊಂಡ್ರ ಮುಖಾಂತರವಾಗಿ ಶಬೋದ್ದೀನ್ ಹಂತದಲ್ಲಿ ಸ್ಟ್ರೈಕ್ ಅನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಆಟಗಾರ. ಗಳಿಕೆ 12-3. ಓಡಾಟದ ಚಂಡಿ ಬಾರಿ ಬೆಸುವಂತ ಪ್ರಯತ್ನ ಬಹುತೇಕವಾಗಿ ಮಿಡ್ ವಿಕೆಟ್ ಸೀಮಾರೆ ಕ್ಯಾಚ್ನಲ್ಲಿ ಸುಲಭ ಸಾಧ್ಯದ ಕ್ಯಾಚ್ ಅವಕಾಶವನ್ನು ಪಡ್ಕೊಳ್ತಾ ಇದರ ಮುಖಾಂತರವಾಗಿ ಜಾಬು ಕೂಡ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಬಹುತೇಕವಾಗಿ
ಇಬ್ಬನಿಯ ಪರಿಸರ ಈ ಹಂತದಲ್ಲಿ ಬಹುತೇಕವಾಗಿ ನಿರೀಕ್ಷಿತ ಪ್ರದರ್ಶನಗಳಿಗೆ ಚೆಂಡಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ವಿಂಧ್ಯ ಸಹಾಯ ಕೂಡ ಈ ಹಂತದಲ್ಲಿ ದಾಂಡಿಗರಿಗೆ ವರವಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಕ್ರಿಕೆಟ್ ಅದೃಷ್ಟದ ಆಟವಾದರೆ ಈ ಹಂತದಲ್ಲಿ ಕ್ರಿಕೆಟ್ ನಲ್ಲಿ ಜಯಮಾನದ ಬಹಳಷ್ಟು ಗ್ರೌಂಡ್ ಶಾಟ್ಗಳನ್ನು ಕಳ್ಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಈಗ ಮಾಹಿತಿಗಳಿಗೆ ಮುಳ್ಳುವಾಗ್ತಾ ಇದೆ. ಮೇಲಿಂದ ಮೇಲೆ ಆಘಾತವನ್ನು ಎದುರಿಸಿಕೊಳ್ತಾ ಇದೆ ತಂಡ ಕೂಡ. ತಂಡದ ಮತ್ತೋರ್ವ ಭರವಸೆ ಆಟಗಾರ ಚಿಕ್ಕಮಗಳೂರು ಜಿಲ್ಲೆಯನ್ನು ಪ್ರತಿನಿಧಿಸಿಕೊಂಡು ಬಂದಿರತಕ್ಕಂಥ ಫರಾನ್ ಆ ಕಡೆ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ. ಒಟ್ಟಾರೆ ಗಳಿಕೆ 12-4. ಓಟಗಳಿಗೆ ಅವಕಾಶಗಳು ಬಿಟ್ಟುಕೊಡ್ತಾ ಇಲ್ಲ ಬಾರಿ. ಡಾಟ್ ಬಾಲ್ ಟೆನ್ನಿಸ್ ಬಾಲ್ ನ ವಿಶ್ವಕಪ್ ಎಂದು ಕರೆಯಲ್ಪಡುವಂತಹ ಪ್ರತಿಷ್ಠಿತ ಡೈಮಂಡ್ ಶಿವಗಂಗಾ ಕಪ್ ನಲ್ಲೂ ಕೂಡ 6 ಎಸೆತಗಳಲ್ಲಿ 6 ಹುದ್ದಾರಿಯನ್ನು ಪಡ್ಕೊಂಡಿರ್ತಕ್ಕಂಥವರು ದಾಖಲೆ ಆಟಗಾರ ಕೂಡ. ತನ್ಮಧ್ಯೆ ಹೆಡಗೋಟವನ್ನು ಸ್ಪರ್ಶಿಸ್ತಾ ಇದೆ ಚೆಂಡು. ಕ್ಲೀನ್ ಬೌಲ್ಡ್. ಸೋದರತೆ ಎಸ್ತವನ್ನು ದಾಖಲಿಸಿದ್ರು ಪ್ರಸಾದ್ ಹ್ಯಾತದಲ್ಲಿ. ನಮ್ಮಲ್ಲಿ ಅಸಾಧ್ಯತೆಯಲ್ಲಿ ಫರಾನ್ ಹುದ್ದಾರಿಯನ್ನು ಬಿಟ್ಟುಕೊಡಬೇಕಾಗ್ತಾ ಇದೆ ಕೂಡ. ಸತತವಾಗಿ ವೈಫಲ್ಯದ ಹಂತವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ತಂಡ ಮೈಟಿ ಮಧ್ಯಮ ಕ್ರಮಾಂಕವು ಕೂಡ ನಾಟಕೀಯ ಕುಸಿತವನ್ನು ಕಾಣ್ತಾ ಇದೆ. ಹಂತದಲ್ಲಿ ಕೆಳ ಕ್ರಮಾಂಕದಲ್ಲಿ ಹೊಸ ಆಟಗಾರನ ಸೇರ್ಪಡೆಯನ್ನು ಕಾಣ್ತಾ ಇದೆ ಕೂಡ. 12-5. ಹೊಸ ಆಟಗಾರ ವಸೀಂನ ಸೇರ್ಪಡೆಯನ್ನು ಕಾಡ್ತಾ ಇದೆ. ಒಟ್ಟಾರೆ ಗಳಿಕೆ 13-5. ಕ್ರಿಕೆಟ್ ಜಗತ್ತಿನ ಅತ್ಯಂತ ದುರಾದೃಷ್ಟಕರ ಸಂಖ್ಯೆ ಕೂಡ 13 ಆಗಿ ಗುರುತನ್ನು ಪಡ್ಕೊಳ್ತದೆ. 13-5 ಎಂಬ ಲೆಕ್ಕಾಚಾರದಲ್ಲಿ ಅಂಕಿಅಂಶ ಮಟ್ಟಿಯನ್ನು ಗುರುತಿಸಿಕೊಳ್ತಾ ಇದೆ ಮೈಟಿ ಬೆಂಗಳೂರು. ಮೈಟಿ ರೂಪದಲ್ಲಿ ಪಂದ್ಯಾಟದಲ್ಲಿ ತೊಡಗಿಸಿಕೊಳ್ತಾ ಇದೆ ಕೂಡ. ಇನ್ನು ಕೂಡ 12 ಚೆಂಡುಗಳ ಪಂದ್ಯಾಟ ಆರಂಭಿಕ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಈ ಪಂದ್ಯಾಟದಲ್ಲಿ ಸರಿಸುವರು 24 ಎಸೆತಗಳಲ್ಲಿ ಸರಿಸುವರು 30 ಓಟವನ್ನು ಗತಿಸಿದ್ರು ಕೂಡ ಒಂದು ಸ್ಪರ್ಧಾತ್ಮಕ ಗೌರವಾನ್ವಿತವಾಗಿ ಗುರುತನ್ನು ಮಾಡಿಕೊಳ್ತದೆ. ಆ ನಿಟ್ಟಿನಲ್ಲಿ ಇನ್ನಿರ್ತಕ್ಕಂಥ 12 ಚೆಂಡು ಅದೆಷ್ಟು ಓಟವನ್ನು ದಾಖಲಿಸಿದ ಮೊದಲು ಕಾದೋಡಬೇಕಾಗಿದೆ ಕೂಡ. ಫ್ರೆಂಡ್ಸ್ ಬೆಂಗಳೂರು ಆಡಿರ್ತಕ್ಕಂಥ ಆರಂಭಿಕ 2 ಲೀಗ್ ಹಂತದ ಪಂದ್ಯಾಟಗಳನ್ನು ಜಯಿಸಿರ್ತಕ್ಕಂಥ ತಂಡ. ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿರ್ತಕ್ಕಂಥ ತಂಡ ಈ ಪಂದ್ಯಾಟವನ್ನು ಜಯಿಸಲೇಬೇಕಾದಂತಹ ಒತ್ತಡವನ್ನು ಕಂಡುಕೊಳ್ತಾ ಇದೆ ಕೂಡ. ನಿರಂಜನ್ ಅನ್ನು ಬಳಸ್ತಾ ಇದೆ ಕೂಡ. ತೃತೀಯವರ 6 ಎಸೆತಗಳಿಗಾಗಿ ಲೆಫ್ಟ್ ನಿರಂಜನ ಬಲಗೈ ವೇಗಿಯಾಗಿ ಗುರುತನ್ನು ಕಂಡುಕೊಳ್ಳಬಲ್ಲಂತ ಎಸೆತಗಾರ ಕೂಡ. ನಿರಂಜನ್ ಎಸೆರ್ತಕ್ಕಂಥ ಮೊದಲ ಎಸೆತ ಔಟ್ ಸ್ವಿಂಗ್ ಡೆಲಿವರಿ ಬಾರಿ ಗೋಟ್ಲೈನ್ ಮುಖಾಂತರವಾಗಿ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಗೋಟ ರಕ್ಷಕ ಗಿಳಿಯಾರು ನಾಗಲ ಕಾಯಿಸ್ತಾ ಇರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸೇವ್ಗಾಗಿ ಈ ತರ್ಮದೆ ತಟ್ಟಿಬಿಟ್ಟು ಹೊಡೆದ ಪ್ರಯತ್ನ ಪುಲ್ ಮಾಡುವ ಮುಖಾಂತರವಾಗಿ ಕವಾಸ್ ಭಾಗದಲ್ಲಿ ಅವಳಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅವಳಿ ಹೊಡೆದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಗಳಿಕೆ 15ಕ್ಕೆ ತಲುಪ್ತಾ ಇದೆ ಕೂಡ. 15 ಲಾಸ್ ಆಫ್ 5. ಬಹುತೇಕವಾಗಿ ಮೈಟಿ ಕೂಡ ಇವತ್ತು ಬಹಳಷ್ಟು ಆಟಗಾರರ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ನಡೆಸಿಕೊಡ್ತಾ ಇದೆ ಕೂಡ. ಮತ್ತೋರ್ವ ಅನುಭವಿ ಆಟಗಾರ ISPL ಭಾಗದಲ್ಲಿ ಆರಂಭಿಕ ಆವೃತ್ತಿಯನ್ನು ಪ್ರತಿನಿಧಿಸಿಕೊಂಡು ಮುಂಬೈ ತಂಡವನ್ನು ಪ್ರತಿನಿಧಿಸತಕ್ಕಂಥ ಆಟಗಾರ ಮೈಟಿ ಮುರಳಿ. ಅದೇ ರೀತಿಯಾಗಿ ISPL ಆರಂಭಿಕ ಆವೃತ್ತಿಯಲ್ಲಿ ಕೋಲ್ಕತ್ತಾ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥ ಸಾಗರ್ ಭಂಡಾರಿ ಬಹುತೇಕವಾಗಿ ಲಾಂಗ್ ಕ್ಷೇತ್ರಾಕ್ಷರ ಕಂಡುಕೊಳ್ಳುತ್ತಾ ಇರ್ತಕ್ಕಂಥ ಆಟಗಾರ.
ಪ್ರಸ್ತುತ ದಿನಮಾನದಲ್ಲಿ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದ ತಂಡಗಳಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಓರ್ವ ಸವ್ಯಸಾಚಿ ಕ್ರಿಕೆಟಿಗ ಇವತ್ತಿನ ದಿನಮಾನದಲ್ಲಿ ಮತ್ತೆ ಫ್ರೆಂಡ್ಸ್ ಬೆಂಗಳೂರಿನ ಪ್ರಮುಖ ಆಟಗಾರನಾಗಿ ಗುರುತನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ 16-5. ತನ್ಮಧ್ಯೆ ಬಿಗ್ ಹಿಟ್ ದಾಖಲಿಸದ ಪ್ರಯತ್ನ ಕೆಲವಾಗಿ ಬಿಗ್ ಹಿಟ್ ಶಟ್ ದಾಂಡೆ ಪೂಂಜಾಲಿಯ ದಾಳಿಯ ಮುಖಾಂತರವಾಗಿ ಕ್ರೂಷಿಯಲ್ ಸಿಕ್ಸರ್ ಇದೀಗ ದಾಖಲಾತಿಯನ್ನು ಕೂಡಿಕೊಳ್ತಾ ಇದೆ. 6 ರನ್ಗಳ ಹೆಚ್ಚುವರಿ ಕಳೆದ ಒಟ್ಟಾರೆ ಗಳಿಕೆ 22-5. ತಂಡಕ್ಕೆ ಪ್ರಮುಖ ಘಟ್ಟದಲ್ಲಿ ನಾಯಕನ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಕೂಡ. ತನ್ಮಧ್ಯೆ ಸ್ವಿಫ್ಟ್ ಶಾಟ್ ದಾಖಲಿಸುವ ಪ್ರಯತ್ನ ಬ್ಯಾಕ್ ಟು ಬ್ಯಾಕ್ ಬಿಗ್ ಹಿಟ್ ಶಟ್ ಬಾಲ್ ಲೆಗ್ ಸೀಮಾರ ಕೆಳಭಾಗವನ್ನು ಕ್ರಮಿಸ್ತಾ ಇದ್ದ ಚೆಂಡು ಬಿರ್ತಾರೆ ಸಿಕ್ಸರ್. 6 ರನ್ಗಳ ಹೆಚ್ಚುವರಿ ಮುಖಾಂತರವಾಗಿ ಪುಂಜಾಲಿಯ ದಾಳಿದೀಗ ಭರಿಸ್ತಾ ಇದೆ ಕೂಡ. 28-5. 4ನೇ ಎಸೆತ ಬೇರೋಸಿನ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಡ್ತು. ಆ ಬಳಿಕವಾಗಿ ಎಸೆರ್ತಕ್ಕಂಥ 5ನೇ ಎಸೆತ ಬಾರಿ ಸ್ಕ್ವೇರ್ ಲೆಗ್ ಸೀಮಾರಕ್ಕೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ ಸಿಕ್ಸರ್. ಒಟ್ಟಾರೆಯಾಗಿ ಯಾವಳಿ ಸಿಕ್ಸರ್ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ ಈಗ 28ಕ್ಕೆ ತಲುಪ್ತಾ ಇದೆ. ಒಂದು ಗೌರವಾನ್ವಿತ ಮೊತ್ತವನ್ನು ಕಲೆ ಹಾಕುವಂತ ತಂಡ ಮೈಟಿ ದಾಪುಗಾಲ ನೀಡ್ತಾ ಇದೆ ಕೂಡ. ಅಂತಿಮ ಎಸೆತ ಬಾರಿ ಓಡಾಟದ ಚಡೆ ಬಾರಿ ದಿನದ ಮೊದಲ ಹ್ಯಾಟ್ರಿಕ್ ಶಟ್ ಸಂದೀಪ ಪುಂಜಾಲಿಯ ಮುಖಾಂತರವಾಗಿ ಈ ದಿನದ ಮೊದಲ ಈ ಕೂಟದ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾತಿಯನ್ನು ಕಾಡ್ತಾ ಇದೆ ಕೂಡ. ನಾಯಕನ ಜವಾಬ್ದಾರಿ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಆಟಗಾರ ಬಾರಿ ತಂಡಕ್ಕೆ ಪ್ರಮುಖ ಘಟ್ಟದಲ್ಲಿ ಕ್ರೂಷಿಯಲ್ ಓಟಗಳನ್ನು ದಾಖಲಿಸಿಕೊಟ್ಟರ ಮುಖಾಂತರವಾಗಿ ಒಟ್ಟಾರೆ ಗಳಿಕೆ 34-5. ಒಂದು ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕ್ತಾ ಇದೆ ತಂಡ ಮೈಟಿ ಬೆಂಗಳೂರು. ಮೈಟಿ ಬೆಂಗಳೂರು ಬಹುತೇಕವಾಗಿ ದ್ವಿತೀಯ ಓವರ್ನ ಹಂತದಲ್ಲಿ ಪಂದ್ಯಾಟವನ್ನು ಕೈ ಚೆಲ್ಲಬೇಕಾದ ಪರಿಸ್ಥಿತಿಯ ನಡುವೆ ಪ್ರಮುಖ 5 ಉದ್ದಾರಿಯನ್ನು ಕಂಡುಕೊಂಡಿರ್ತಕ್ಕಂಥ ತಂಡ ಚೇತರಿಕೆ ಅವತರಣಿಕೆಯಲ್ಲಿ ತೃತೀಯ ಓವರ್ನ ಕಡೆಯ 3 ಎಸೆತಗಳು 3 ಸಿಕ್ಸರ್ಗಳ ರೂಪಾಂತರವನ್ನು ಮಾಡಿಕೊಳ್ತದೆ. 4ನೇ ಚೆಂಡು ಈ ಕೌಕರ್ ಭಾಗದಲ್ಲಿ ಸಿಕ್ಸರ್ ಪ್ರಗತಿಯನ್ನು ಕಂಡುಕೊಳ್ತಾ ಬಳಿಕವಾಗಿ ಸೀಮಾ ರೇಖೆಯಲ್ಲಿ 5ನೇ ಎಸೆತ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತದೆ. ಅಂತಿಮ ಚೆಂಡು ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಸಿಕ್ಸರ್ ಪ್ರಗತಿಯನ್ನು ಕಾಣ್ತಾ ಇದೆ. ಒಟ್ಟಾರೆಯಾಗಿ ಪುಂಜಾಲಿ ಎದುರಿಸಿರ್ತಕ್ಕಂಥ ಕಡೆಯ 3 ಎಸೆತಗಳು ಕೂಡ ಬೇರೋಸಿನ ಬಿಗ್ ಹಿಟ್ಗಳಿಗೆ ಸಾಕ್ಷಿಯಾಗಿತ್ತು ಕೂಡ. ಆ ನಿಟ್ಟಿನಲ್ಲಿ ಅಂತಿಮ ಓವರ್ ಪ್ರಗತಿಗಾಗಿ ಹೊಸ ಎಸೆತಗಾರನ್ನು ಬಳಸಬೇಕಾಗಿದೆ ಫ್ರೆಂಡ್ಸ್ ಬೆಂಗಳೂರು. ಈ ಹಂತದಲ್ಲಿ ಧೀರಾಜ್ ಅಲೆವೂರ್ ಅನ್ನು ಪರಿಚಯಿಸ್ತಾ ಇದೆ ಕೂಡ. ಬಹುತೇಕವಾಗಿ ಮೊದಲೇ ಹೇಳಿದಂತೆ ತಂಡ ಅದ್ಯಾವುದೇ ಆಟಗಾರನ ಸಹಾಯದಿಂದಲೂ ಕೂಡ ಬೇರೋಸಿನ ಕೆರೆಬಿಯನ್ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡಬಲ್ಲಂತಹ ತಂಡ ಎಂಬ ಹೆಗ್ಗಳಿಕೆಯನ್ನು ರಾಜ್ಯದಲ್ಲಿ ಪಡ್ಕೊಂಡು ಬಂದಿರತಕ್ಕಂಥ ಸಂಸ್ಥೆ ಅದು ಮೈಟಿ. ಹೆಸರಿಗೆ ತಕ್ಕಂತೆ ತಂಡದ ನಾಯಕನ ಜವಾಬ್ದಾರಿಯನ್ನು ತೋರ್ಪಡಿಸಿದ್ರು ಸಂದೀಪ್ ಪುಂಜಾಲಿ. ಪ್ರಮುಖ 3 ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ರನ್ ಗತಿಯಲ್ಲಿ ಏರುಗತಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಮಧ್ಯೆ ಸ್ವಿಚ್ ಹಿಟ್ ದಾಖಲಿಸಿದ ಪ್ರಯತ್ನ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಸೋದರ ಯಕ್ಷ ಪ್ರಗತಿ ಓಟವನ್ನು ಪೂರೈಸ್ತಾ ಇದ್ದಾರೆ ಕೂಡ. ಹೋದಾರಿಯನ್ನು ಬಿಟ್ಟುಕೊಳ್ಬೇಕಾಗ್ತಾ ಇದೆ.
ವಸೀಂ ಅಲ್ಪ ಮಟ್ಟಿಗೆ ಗೋಟದ ನಡುವೆ ಮೈ ಮಾರುತ್ತಲ್ಲಿ ಅಪಾಯ ಕಟ್ಟಿಟ್ಟ ಬೂತಿ. ಬಹುಶಃ ಆಟಗಾರರ ಹೋದಾರಿಯನ್ನು ತೀರ್ಮಾನಿಸಿಕೊಳ್ಬೇಕಾಗಿದೆ. ಕೃತ್ಯ ನಿರ್ಣಾಯಕರ ಮುಖ್ಯವಾಗಿ ಪರಿಶೀಲನೆಯನ್ನು ಕಂಡುಕೊಳ್ಬೇಕಾಗಿದೆ ಕೂಡ. ಒಟ್ಟಾರೆ ಗಳಿಕೆ ಇದೆ ಈಗ. ಪುಂಜಾಲೆ ಬ್ಯಾಕ್ ಟು ದ ಪೆವಿಲಿಯನ್. ವಿರುಸಿನ ಆಟವನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ ಹಂತದಲ್ಲಿ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಂದೀಪ್ ಪುಂಜಾಲೆ ಎದುರಿಸಿದ 4 ಎಸೆತ ವಿರುಸಿನ 19 ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ತಂಡಕ್ಕೆ ಪ್ರಮುಖ ಘಟ್ಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಉತ್ಕೃಷ್ಟ ಮಟ್ಟದ ಕ್ರೂಷಿಯಲ್ ಮೂಮೆಂಟ್ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಆಟಗಾರ ಇದೀಗ ಪಂದ್ಯಾಟದ ವೀಕ್ಷಣೆಗೆ ತೆರಳಬೇಕಾಗ್ತಾ ಇದೆ. ಪುಂಜಾಲೆ ಬಳಿಕವಾಗಿ ಹೊಸ ಆಟಗಾರ ಆ ಕಡೆ ಒಳಭಾಗದಲ್ಲಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಕೂಡ ವಿಮಾಲ್. ಬೀಸುವಂತ ಪ್ರಯತ್ನ ಬಹುತೇಕವಾಗಿ ಕವಾಸ್ ಪಾಯಿಂಟ್ ಭಾಗದಲ್ಲಿ ಸುಲಭ ಸಾಧ್ಯ ಕ್ಯಾಚ್ ಅವಕಾಶವನ್ನು ಪ್ರೋತ್ಸಾಹ ಪಡ್ಕೊಳ್ತಾ ಇದ್ದಾರೆ ಕೂಡ. ಒಂಟಿ ಓಟದ ಹೆಚ್ಚುವರಿಯನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ತೋರ್ಪಡಿಸಿದ್ರು. ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ಳುವ ಮುಖಾಂತರವಾಗಿದೆ ಈಗ ಹೋದಾರಿ ನೆಲೆಗೊಳ್ಳುತ್ತಾ ಇದೆ. ವಸೀಂ ನಿರ್ಗಮನವನ್ನು ಕಂಡುಕೊಳ್ಬೇಕಾಗ್ತಾ ಇದೆ. ವಸೀಂ ನಿರ್ಗಮನದ ಬಳಿಕವಾಗಿ ಹೊಸ ದಾಂಡಿಗೆ ಆ ಕಡೆ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಎದುರಿಸಿರ್ತಕ್ಕಂಥ ಮೊದಲ ಚೆಂಡಿ ಬಾರಿ ಓಟಗಳಿಗೆ ಅವಕಾಶ ಬಿಟ್ಟುಕೊಡುವ ಪ್ರಯತ್ನದ ನಡುವೆ ರನ್ಔಟ್ ರೂಪದಲ್ಲಿ ಹುದಾರಿಯನ್ನು ಬಿಟ್ಟುಕೊಡಬೇಕಾಗ್ತಾ ಇದೆ ಕೂಡ. ಒಟ್ಟಾರೆ ಗಳಿಕೆ 36ರಲ್ಲಿ ಸ್ಥಿರತೆಯನ್ನು ಕಾಡುತ್ತಾ ಇದೆ. ಆರಂಭಿಕ 3 ಎಸೆಗಳು ಕಡೆ ಓವರಲ್ಲಿ ಬಹಳಷ್ಟು ಉತ್ಕೃಷ್ಟ ಮಟ್ಟದ ಎಸೆಗಳಾಗಿ ಗುರುತನ್ನು ಪಡ್ಕೊಳ್ತಾ ಇದೆ ಕೂಡ. ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ಟರ ಮುಖಾಂತರವಾಗಿ ಒಂದು ಹುದ್ದಾರಿಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ದೇರಾಜ್ ಆರಂಭಿಕ 3 ಎಸೆಗಳಲ್ಲಿ ಬಹಳಷ್ಟು ನಿಯಂತ್ರಣವನ್ನು ಸಾಧಿಸಿಕೊಳ್ತಾ ಇದ್ದಾರೆ ಕೂಡ. ಬಹುಶಃ ನಿನ್ನೆ ಮುಂಜಾನೆ ವೇಳೆಗೆ ಸಾಗಿ ಬಂದಿರತಕ್ಕಂಥ ಪಂದ್ಯಾವಳಿ ಇವತ್ತಿನ ದಿನಮಾನದಲ್ಲೂ ಕೂಡ ಅದೇ ಸಮಯ ಅವಕಾಶವನ್ನು ನಿರೂಪಿಸಿಕೊಡ್ತಾ ಇದೆ. ಕಾಲಾಂಚಿನ ಚೆಂಡು ಪರಿಪಕ್ವತೆ ಹೊಡೆತವನ್ನು ದಾಖಲಿಸ್ತಾ ಇಲ್ಲ ಈ ಬಾರಿ ದೇರಾಜ್. ಯಾಕೆ ಎಸೆತವನ್ನು ದಾಖಲಿಸುವ ಪ್ರಯತ್ನದಲ್ಲಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 36ಕ್ಕೆ 8. ಶಾಟ್ ದಾಖಲಿಸುವ ಪ್ರಯತ್ನ ಬಹುತೇಕವಾಗಿ ಮಿಡ್ ವಿಕೆಟ್ ಭಾಗದಲ್ಲಿ ಸೋದರತೆ ಕ್ಯಾಚ್ ಅವಕಾಶ ಮಾಡಿಕೊಂಡ್ರ ಮುಖಾಂತರವಾಗಿ ಹೋದಾರಿ ನೆಲೆಗೊಳ್ಳುತ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಆರಂಭಿಕ ಇನ್ನಿಂಗ್ಸ್ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ 36 ಓಟಗಳು 37ರ ಒಂದು ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ ಕೂಡ.
ಎಸ್, ಗಮನಿಸಿಕೊಳ್ಳಿ, ಈ ಪಂದ್ಯಾಟದ ಬಳಿಕವಾಗಿ ಜರುಗುವಂತ ಪ್ರತಿಯೊಂದು ಪಂದ್ಯಾಟಗಳು ಕೂಡ 3 ಓವರ್ಗಳಿಗೆ ಸೀಮಿತವಾಗಿರ್ತದೆ. ಈ ಮೊದಲೇ ತಿಳಿಯಪಡಿಸಿದ್ದೇವೆ ಕೂಡ. ಈ ಪಂದ್ಯಾಟದ ಬಳಿಕವಾಗಿ ಮತ್ತೊಂದು ರೋಚಕ ಕದನಕ್ಕಾಗಿ ಗುರುತನ್ನು ಪಡ್ಕೊಳ್ತಾ ಇದ್ದೇವೆ ಕೂಡ. ಜೆ ಸೆವೆನ್ ಸ್ಟಾರ್ ಇಜಾನ್ ಕೋಪಾ ವಿರುದ್ಧವಾಗಿ ಅಥರ್ವ ಕ್ಷಿಪ್ರಗತಿಯಲ್ಲಿ ಟಾಸ್ಗೆ ಬರುವಂತೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೇವೆ ಕೂಡ. ಸಂಘಟಕರ ಪರವಾಗಿ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಜೆ ಸೆವೆನ್ ಸ್ಟಾರ್ ಇಜಾನ್ ಕೋಪಾ ವಿರುದ್ಧವಾಗಿ ಅಥರ್ವ ಟಾಸ್ಗೆ ಬನ್ನಿ ಎಂಬುದಾಗಿ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಗಮನಿಸಿಕೊಳ್ಳಿ, ಇನ್ನಿಂಗ್ಸ್ ಮುಕ್ತಾಯದ ಒಳಗಾಗಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕಾಗ್ತದೆ. ಇನ್ನಿಂಗ್ಸ್ ಮುಗಿದ ಬಳಿಕವಾಗಿ ಕ್ಷಿಪ್ರಗತಿಯಲ್ಲಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ಬೇಕಾಗ್ತದೆ. ಸಮಯದ ಅವಕಾಶ ಬಹಳಷ್ಟು ಕಾಡ್ತಾ ಇದೆ ಕೂಡ. ನಾಳೆಯ ದಿನದಲ್ಲಿ ಇದೇ ಒಂದು ಅಂಕಣದಲ್ಲಿ ಮತ್ತೊಂದು ದಾಖಲೆಯ ಪ್ರತಿಷ್ಠೆಯ ಪಂದ್ಯಾಟವಾಗಿ ಶೃಂಗೇರಿ ಕ್ಷೇತ್ರ ಮಟ್ಟದ 28 ಮಾಲಕರನ್ನು ಒಳಗೊಂಡಿರ್ತಕ್ಕಂಥ 28 ಫ್ರಾಂಚೈಸಿ ತಂಡಗಳನ್ನು ಪ್ರತಿಷ್ಠಿತ ಹೋರಾಟದ ಪಂದ್ಯಾಟಗಳು ಜರುಗಲಿಕ್ಕಿದೆ ಕೂಡ. ಅದೇ ರೀತಿಯಾಗಿ ರಾಜ್ಯ ಮಟ್ಟದ ರೂಪದಲ್ಲಿ ನಾಳೆಯ ದಿನದಲ್ಲೂ ಕೂಡ ಅಗಲಿದಂತ ಯುವ ಮಿತ್ರರ ಸವಿನೆನಪಿಗಾಗಿ ಕಡಲ ತಡಿಯ ಪರಿಸರ ಪಡುಬಿದ್ರೆಯಲ್ಲಿ ಕೂಡ ಮತ್ತೊಂದು ದಾಖಲೆಯ ರಾಷ್ಟ್ರ ಮಟ್ಟದ ಹೊನಲ ಬೆಳಕಿನ ಪಂದ್ಯಾವಳಿಯದು ಜರುಗಲಿಕ್ಕಿದೆ ಕೂಡ. ಅಲ್ಲಿ ಟಾಸ್ಗೆ ಬನ್ನಿ ಎಂಬುದಾಗಿ ಕಡೆಯ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಜೆ ಸೆವೆನ್ ಸ್ಟಾರ್ ಇಜಾನ್ ಕೋಪಾ ವಿರುದ್ಧವಾಗಿ ಅಥರ್ವ ಬೀಸುವಂತ ಪ್ರಯತ್ನ ಸ್ವಿಚ್ ಹಂತದಲ್ಲಿ ಮುಳುವಾಗ್ತಾ ಇದೆ ಕೂಡ. ನಿರಂಜನ್ ಎದುರಿಸಂತ ಮೊದಲ ಚೆಂಡಿ ಬಾರಿ ಟಾಪ್ ಏಟ್ ಮುಖಾಂತರವಾಗಿ ಸುಲಭದ ಕ್ಯಾಚ್ ಅವಕಾಶ ಪಡ್ಕೊಳ್ಬೇಕಾಗ್ತಾ ಇದೆ. ಮುಖಾಂತರವಾಗಿ ನಿರಂಜನ್ ಬ್ಯಾಕ್ ಟು ದ ಪೆವಿಲಿಯನ್. ಈ ತನ್ಮಧ್ಯೆ ತೃತೀಯ ಕ್ರಮಾಂಕದಲ್ಲಿ ಮುಂಬಡ್ತಿಯ ಮುಖಾಂತರವಾಗಿ ತನ್ನದ ನಂಬಿಕೆಯ ಆಟಗಾರ ಕಿಳಿಯಾರು ನಾಗನಾಗಮನವಾಗ್ತಾ ಇದೆ ಕೂಡ. ಹೊಸ ದಾಂಡಿಗ ಕಿಳಿಯಾರು ನಾಗ ವಿಮಾಲ್ ಎಸೆರ್ತಕ್ಕಂಥ ಎರಡನೇ ಚೆಂಡು ಓಟಗಳಿಗೆ ಅವಕಾಶ ಬಿಟ್ಟುಕೊಡ್ತಾ ಇಲ್ಲ. ಡಾಟ್ ಬಾಲ್ 37ರ ಟಾರ್ಗೆಟ್ ಅನ್ನು ಬೃಹತ್ ಹಂತದಲ್ಲಿ ಕಂಡುಕೊಳ್ಳಬೇಕಾದ ಅನಿವಾರ್ಯತೆ ಪರಿಸ್ಥಿತಿಯನ್ನು ಕಂಡುಕೊಳ್ತಾ ಇದೆ ತಂಡ ಫ್ರಾನ್ಸ್ ಬೆಂಗಳೂರು. ಸ್ವಿಚ್ ಮಾಡುವಂತ ಪ್ರಯತ್ನ, ಪರ್ಫೆಕ್ಟ್ ಟಚ್ ಕಂಡುಕೊಳ್ತಾ ಇಲ್ಲ. ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯ ಉಳಿಸಿಕೊಳ್ಬೇಕಾದ್ರೆ ಸರಾಸರಿ ಓಟವನ್ನು ಕಂಡುಕೊಳ್ಬೇಕಾದ ಅನಿವಾರ್ಯತೆ ಎದುರಾಗ್ತದೆ. ಇದೇ ವಿಚಾರ ತಲೆ ಕೆಳಗಾದಲ್ಲಿ ಆ ಬಳಿಕದ ಹಂತದಲ್ಲಿ ಪ್ರೆಷರ್ ಎಂಬುವಂಥದ್ದು ಬಿಲ್ಡ್ ಆಗ್ಲಿಕ್ಕಿದೆ ಕೂಡ. ಪ್ರಯತ್ನ ದಾಣ ಬಿಟ್ಟು ಬೇಗ ಲಭಿಸಿರ್ತಕ್ಕಂಥ ಚೆಂಡು ಕ್ಷಿಪ್ರಗತಿಯಲ್ಲಿ ಓಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಮುಖಾಂತರವಾಗಿ ಒಂದೊಡ್ಡದ ಹೆಚ್ಚುವರಿ ಲೆಗ್ ಬಾಯ್ ರೂಪದಲ್ಲಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ ಆರಂಭವನ್ನು ಪಡ್ಕೊಳ್ತಾ ಇದೆ ಕೂಡ. 1-1 ಇನ್ನು ಕೂಡ 36 ಅವಶ್ಯಕತೆ ಎದುರಾಗ್ತಾ ಇದೆ. 20 ಎಸೆತ 36 ಅವಶ್ಯಕತೆ.
ಪ್ರಯತ್ನಗಳಿಗೆ ತಕ್ಕ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ ಈ ಬಾರಿ ಸಾಗರ್ ಭಂಡಾರಿ. ಅಂತಿಮ ಒಂದೇ ಸತ ಬಾಕಿ ಉಳಿತಾ ಇದೆ. ಬೇಯಿಸುವಂತ ಪ್ರಯತ್ನಗಳಿಗೆ ತಕ್ಕ ಮಟ್ಟಿನ ಪುರಸ್ಕಾರಗಳು ಲಭ್ಯತೆಯನ್ನು ಪಡ್ಕೊಳ್ತಾ ಇಲ್ಲ ಈ ಬಾರಿ ಮತ್ತೆ ಚುಕ್ಕಿಸ್ತ ದಾಖಲಾತಿಯನ್ನು ಕೂಡಿಕೊಳ್ತಾ ಇದೆ. ಮುಕ್ತಾಯ ಕನ್ನಡ ಆರಂಭಿಕ ಅವರ ಬಳಿಕವಾಗಿ ತಂಡದ ಒಟ್ಟಾರೆ ಗಳಿಕೆ ಕೇವಲ ಒಂದಕ್ಕೆ ಒಂದು, ಕೇವಲ ಒಂದೋಟವನ್ನು ಮಾತ್ರ ಪೂರೈಸಿಕೊಳ್ತಾರೆ. ದ್ವಿತೀಯವರ ಪ್ರಗತಿಗಾಗಿ ರಮನ್ ಅನ್ನು ಬಳಸ್ತಾ ಇದೆ ಕೂಡ. ಮೂಲತಃ ಸಿಲೋನ್ ಪರಿಸರದ ಆಟಗಾರ, ಶ್ರೀಲಂಕಾದ ಆಟಗಾರ ಕೂಡ. ಇವತ್ತಿನ ದಿನದಲ್ಲಿ ಮೈಟಿ ಪರವಾಗಿ ಎಸ್ತಗಾರಿಕೆ ಕಣವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಆಟಗಾರ. ಕಾಲಾಂತಿನ ಎಸೆತ ಈ ಬಾರಿ ಓಟಗಳಿಗೆ ಅವಕಾಶವನ್ನು ಬ್ಯಾಕ್ ಬೈ ಮುಖಾಂತರವಾಗಿ ಬಿಟ್ಟುಕೊಡ್ತಾ ಇದೆ ಕೂಡ. ಒಂದೊಂದು ಹೆಚ್ಚುವರಿ ತಂಡದ ಗಳಿಕೆ 2ಕ್ಕೆ ತಲುಪ್ತಾ ಇದೆ. ಇನ್ನಿರ್ತಕ್ಕಂಥ 17 ಎಸೆತ 35ರ ಬೃಹತ್ ಟಾರ್ಗೆಟ್ ಅನ್ನು ಕಂಡುಕೊಳ್ಬೇಕಾಗಿದೆ ಕೂಡ ತಂಡ. ಬೇಗ ಕೆಲಸದ ಪ್ರಯತ್ನ ಸಾಗರ್ ಭಂಡಾರಿ ದಾಳಿನ ಮುಖಾಂತರವಾಗಿ ಮೊದಲ ಸಿಕ್ಸರ್ ಅವರನ್ನು ಕಾಡ್ತಾ ಇದೆ. ನೆಕ್ಸ್ಟ್ ಮುಖಾಂತರವಾಗಿ 6 ಹೆಚ್ಚುವರಿ ನಡೆದ ಒಟ್ಟಾರೆ ಗಳಿಕೆ 8ಕ್ಕೆ ತಲುಪ್ತಾ ಇದೆ. 8ಕ್ಕೆ 1. ಇನ್ನು ಕೂಡ 16 ಎಸೆತ 29 ಅವಶ್ಯಕತೆ ಎದುರಾಗ್ತಾ ಇದೆ. ಪ್ರಸ್ತುತ ದಿನಮಾನದಲ್ಲಿ ಕರ್ನಾಟಕ ರಾಜ್ಯದ ಅಗ್ರಭಕ್ತಿ ಆಟಗಾರರ ಪೈಕಿ ಸಾಗರ್ ಭಂಡಾರಿ ಮುಂಚೂಣಿಯಲ್ಲಿ ಕಂಡುಕೊಳ್ಳಬಲ್ಲಂತವರುವ ಸವ್ಯಸಾಚಿ ಕ್ರಿಕೆಟ್ಗ ಕೂಡ. ಹೊಸ ಬಾಲ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತಂಡದ ಒಟ್ಟಾರೆ ಗಳಿಕೆ
8-1. ನಾಲ್ಕನೇ ಬಾರಿದೀಗ ಬೇಯಿಸುವ ಪ್ರಯತ್ನಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಸ್ಪಷ್ಟತೆ ಎಸೆತಗಳು ಈ ಹಂತದಲ್ಲಿ ಡಾಟ್ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ ಕೂಡ. ಡಾಟ್ ಮುಖಾಂತರವಾಗಿ ಹೊರತಿರುವನ್ನು ಸಂಪಾದಿಸ್ತಾ ಇರ್ತಕ್ಕಂಥ ಚೆಂಡು ಮುಖಾಂತರವಾಗಿ ಗತಿ ಪರಿವರ್ತನೆಯನ್ನು ಗಮನಿಸಿಕೊಳ್ತಾ ಇಲ್ಲ. ಅಲ್ಪ ಮಟ್ಟಿಗೆ ದಾಂಡಿಗರು ವಂಚನೆಗೊಳಗಾಗ್ತಾ ಇದ್ದಾರೆ ಕೂಡ. ಐದನೇ ಎಸೆತ ಬಾರಿ ನೆಟ್ ನೇರ ಹೊಡೆತಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಮುಖಾಂತರವಾಗಿ ತಡೆದ ಒಟ್ಟಾರೆ ಗಳಿಕೆ ಈಗ 9ಕ್ಕೆ ತಲುಪ್ತಾ ಇದೆ. ಆಪ್ಟಿಮಿಸ್ಟಿಕ್ ಮತ್ತೆ ರೆಹಮಾನ್ ಟು ನಾಗ ಈ ತರ ಬೇಯಿಸುವಂತ ಪ್ರಯತ್ನ ಫಾರ್ಫೆ ಟಚ್ ಕಟ್ಕೊಡ್ತಲ್ಲೇ ಬಾರಿ ಡಾಟ್ ಬಾಲ್ ಹೆಚ್ಚುವರಿಯಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ ಕೂಡ. ಮುಕ್ತಾಯ ಕಂಡಿರ್ತಕ್ಕಂಥ ಆರಂಭಿಕ 2 ಓವರ್ ಬಳಿಕವಾಗಿ ತಡೆದ ಒಟ್ಟಾರೆಗಳಿಗೆ 9-1. ಇನ್ನಿರ್ತಕ್ಕಂಥ 12 ಚೆಂಡು 28 ಓಟದ ಅವಶ್ಯಕತೆ. ಸರಾಸರಿ 14ರಂತೆ ರನ್ ಧಾರಣೆಯನ್ನು ಪಡ್ಕೊಳ್ಬೇಕಾದ ಪರಿಸ್ಥಿತಿ ಎದುರಾಗ್ತಾ ಇದೆ. ಕ್ರಿಕೆಟ್ ನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ, ಅದೇ ರೀತಿಯಲ್ಲಿ ಸುಲಭ ಸಾಧ್ಯವೂ ಕೂಡ ಅಲ್ಲ. ಅಂಡರ್ ದ ಲೈಟ್ಸ್ ಪರಿಸ್ಥಿತಿಯಲ್ಲಿ 28 ಓಟವನ್ನು ಗಳಿಸಿಕೊಳ್ಳುವುದು ಕಷ್ಟ ಸಾಧ್ಯವಾದರೂ ಕೂಡ ಸುಲಭ ಸಾಧ್ಯ ರೂಪದಲ್ಲಿ ಗತಿಸಿಕೊಳ್ಳಬಲ್ಲಂತ ಆಟಗಾರರು ಇನ್ನು ಕೂಡ ಕ್ರೇಜ್ ನಲ್ಲಿ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಬೆಂಗಳೂರಿಗೆ 28 ಓಟದ ಅವಶ್ಯಕತೆ ಎದುರಾಗ್ತಾ ಇದೆ ಇನ್ನಿರ್ತಕ್ಕಂಥ 12 ಎಸೆತಗಳ ಮುಂದೆ. ತೃತೀಯವರ ಪ್ರಗತಿಗಾಗಿ ಬಹುತೇಕವಾಗಿ ತಡೆದ ನಮಗೆ ಅಸ್ತ್ರ ಬೂಮ್ ಬೂಮ್ ಸಲೇಬ್ರನ್ನು ಪರಿಚಯಿಸ್ತಾ ಇದೆ ಐಟಿ ಪರವಾಗಿ. ತನ್ಮಧ್ಯೆ ಸಾಲೆ ಬೆಸರ್ತಕ್ಕಂಥ ಮೊದಲ ಚೆಂಡು ಬಾರಿ ಬಹುತೇಕವಾಗಿ ಮಿಡ್ ವಿಕೆಟ್ ಡೀಪ್ ಆಗದಲ್ಲಿ ಬೇರೋಸಿನ ಬಿಗ್ 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 ಹಿಟ್ ಶಾಟ್. 6 ಹೆಚ್ಚುವರಿ ಸಾಗರ್ ಭಂಡಾರಿ ತನ್ನ ಸಿಗ್ನೇಚರ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ ಕೂಡ. 6 ಹೆಚ್ಚುವರಿ ಮುಖಾಂತರವಾಗಿ ತಡೆದ ಒಟ್ಟಾರೆ ಗಳಿಕೆ ತನ್ಮಧ್ಯೆ 15ಕ್ಕೆ ನಗೆತವನ್ನು ಕಾಣ್ತಾ ಇದೆ ಕೂಡ. ಇನ್ನು ಕೂಡ 22 ಓಟದ ಅವಶ್ಯಕತೆ ಎದುರಾಗ್ತಾ ಇದೆ. ತಾಲೀಮ್ ಎಸೆತ ಮೊದಲ ಚೆಂಡು 6 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಎರಡನೇ ಎಸೆತ ಈ ಬಾರಿ ತಾಲೀಮ್ ಟು ಸಾಗರ್ ಪೂರ್ಣಾಂತರ ಚೆಂಡು ಮಿಡ್ ವಿಕೆಟ್ ಡೀಪ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಇದೀಗ ಅವಳಿ ಓಟವನ್ನು ಪೂರೈಸೋದ ಪ್ರಯತ್ನ ನಾಗ ಹುದಾರಿಯನ್ನು ಬಿಟ್ಕೊಳ್ಬೇಕಾಗ್ತಾ ಇದೆ ಕೂಡ. ಪ್ರಗತಿಯಲ್ಲಿ ಓಟವನ್ನು ಪೂರೈಸುವ ಭರದಲ್ಲಿ ಅವಳಿ ಓಟಗಳು ಪೂರೈಕೆಯ ಭರದಲ್ಲಿ ಇದೆ ಈಗ ನಮಗೆ ಅಸ್ತ್ರ ಇಳಿಯಾರು ನಾಗ ಹೋದಾರಿಯನ್ನು ಬಿಟ್ಟುಕೊಡ್ಬೇಕಾಗ್ತಾ ಇದೆ. ಏತರ್ಮಳೆ ತಂಡದ ಮತ್ತೋರ್ವ ನಮಗೆ ಆಟಗಾರ ಪ್ರಗತಿಯಲ್ಲಿ ರಾಜ್ಯದಲ್ಲಿ 1ನೇ ಬೆಳವಣಿಗೆಯನ್ನು ಕಂಡಿರ್ತಕ್ಕಂಥ ಮತ್ತೋರ್ವ ಅನುಭವಿ ಕ್ರಿಕೆಟಿಗ ಕೂಡ ಮಾಡಿ ಅಂಕಣ ಪ್ರವೇಶವನ್ನು ಮಾಡಿಕೊಳ್ತಾ ಇದ್ದಾರೆ ಕೂಡ.
16-2 ಅವಳಿ ಓಟವನ್ನು ಪೂರೈಸುವಂತ ಪ್ರಯತ್ನ ಇದೀಗ ಅಲ್ಪ ಮಟ್ಟಿಗೆ ಬಳುವಾಗ್ತಾ ಇದೆ. ತನ್ನ ಕಚ್ಚಿನ ತೃತೀಯಸ್ಥಕ್ಕಾಗಿ ಸಲೀಂ ಎಸೆತಕ್ಕಂಥ ಚೆಂಡು ಪೂರ್ಣಾಂತರ ಚೆಂಡು ಬಹುತೇಕವಾಗಿ ಡೀಪ್ ಕಾರ್ನರ್ ಸೀಮಾರೇಖೆಯ ಭಾಗವನ್ನು ಕ್ರಮಿಸ್ತಾ ಇದೆ. ಚೆಂಡು ಮುಖಾಂತರವಾಗಿ ಶಟ್ 6 ರನ್‌ದ ಹೆಚ್ಚುವರಿ. ಒಟ್ಟಾರೆ ಗಳಿಕೆ ಇದೀಗ 22ಕ್ಕೆ ತಲುಪ್ತಾ ಇದೆ. ಇನ್ನಿರ್ತಕ್ಕಂಥ 9 ಎಸೆತ 15 ಓಟದ ಅವಶ್ಯಕತೆ. ಕ್ರಿಕೆಟ್ ನಲ್ಲಿ ಯಾವುದು ಕೂಡ ಅಸಾಧ್ಯವಲ್ಲ ಮತ್ತು ಮತ್ತೊಮ್ಮೆ ನೈಜವಾಗಿ ರೂಪಾಂತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಉದಾಹರಣೆ ರೂಪದಲ್ಲಿ ಜರುಗ್ತಾ ಇದೆ ಕೂಡ. ಒಂದು ಹಂತದಲ್ಲಿ 12ಕ್ಕೆ 28 ಓಟವನ್ನು ದಾಖಲಿಸಬೇಕಾದಂತಹ ಒತ್ತಡದ ಪರಿಸ್ಥಿತಿಯ ನಡುವೆ ಇದೀಗ ಬೆರಸಿನ 2 ಸಿಕ್ಸರ್ಗಳು ಬಹುತೇಕವಾಗಿ ಪಂದ್ಯಾಟವನ್ನು ಫ್ರೆಂಡ್ಸ್ ಬೆಂಗಳೂರಿನೆಡೆಗೆ ತಿರುಗಿಸುವಂತಹ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಸಾಗರ್ ಭಂಡಾರಿ ಮುಖಾಂತರವಾಗಿ. ಮತ್ತೆ ಸಲೀಂ 4ನೇ ಬಾರಿ ಇದೀಗ ಸಲೀಂ ಎಸೆತಕ್ಕಂಥ 4ನೇ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪರಿಪೂರ್ಣತೆಯ ಪೂರ್ಣಾಂತರದ ಎಸೆತಗಳ ಹಂತದಲ್ಲಿ ದಾಂಡನ್ನು ವಂಚಿಸ್ತಾ ಇದೆ ಕೂಡ. ಸ್ಟಾಂಪ್ ಎಸೆತಗಳು ದಾಂಡನ್ನು ವಂಚಿಸುವಲ್ಲಿ ಅಲ್ಪ ಮಟ್ಟಿಗೆ ಸಫಲತೆಯನ್ನು ಕಾಣ್ತಾ ಇದೆ. ಎಸೆದ ಬಳಿಕವಾಗಿ ತಂಡದ ಗಳಿಕೆ 22ಕ್ಕೆ 2. ಇನ್ನು ಕೂಡ 15 ಓಟದ ಅವಶ್ಯಕತೆ ದಾಖಲಾತಿಯನ್ನು ಕಂಡುಕೊಳ್ಳಬೇಕಾಗಿದೆ ಜಯಕ್ಕಾಗಿ. ಅಲ್ಪ ಮಟ್ಟಿಗೆ ದುಬಾರಿ ಎಸೆತವನ್ನು ತೋರ್ಪಡಿಸಿರ್ತಕ್ಕಂಥ ಸಲೀಂ ಮತ್ತೆ ಲಯವನ್ನು ಕಂಡುಕೊಳ್ಳುವಂತ ನಿಯಂತ್ರಣದ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಯತ್ನಗಳು ಬಹುತೇಕವಾಗಿ ಪೂರ್ಣಾಂತರದ ಚೆಂಡು ಪರ್ಫೆಕ್ಟ್ ಟಚ್ ಕಂಡುಕೊಡ್ತಾ ಇಲ್ಲ. ಅಲ್ಪ ಮಟ್ಟಿಗೆ ಎಡವಕ್ಕೆಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ. ದಾಂಡಿಗೆ ಭಾಗದಲ್ಲಿ ಕೂಡ ಹೊಸದೊಂದು ಯೋಜನೆಯಾಗಿ ರೂಪಾಂತರವನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಕಡೆಯ ಚೆಂಡು ಬಾರಿ ದಾಂಡು ಬಿಟ್ಟು ಬ್ಯಾಡಿಗೆ ಲಭಿಸಿರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಲೆಗ್ ಬೈ ಮುಖಾಂತರವಾಗಿದೆ. ಈಗ ದೊಡ್ಡದ ಸೇರ್ಪಡೆ ಕಾಣ್ತಾ ಇದೆ ಕೂಡ. ಒಂದೊಡ್ಡದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟಾರೆ ಗಳಿಕೆ 23ಕ್ಕೆ ತಲುಪ್ತಾ ಇದೆ. ಇನ್ನಿರ್ತಕ್ಕಂಥ 6 ಎಸೆತ 14 ಓಟ 6ಕ್ಕೆ 14 ಸರಾಸರಿ ರನ್ ಧಾರಣೆಯನ್ನು ಕಂಡುಕೊಳ್ಳುವಂತ ಪ್ರಯತ್ನದಲ್ಲಿದೆ. ಈಗ 6 ಎಸೆತಗಳ ಮುಂದೆ 14 ಓಟವನ್ನು ದಾಖಲಿಸಲೇಬೇಕಾದ ಪರಿಸ್ಥಿತಿಯನ್ನು ಕಂಡುಕೊಳ್ತಾ ಇದೆ ತಂಡ ಫ್ರೆಂಡ್ಸ್ ಬೆಂಗಳೂರು. ಇದೇ ವಿಚಾರ ತಲೆ ಕೆಳಗಾದಲ್ಲಿ ಮೈಟಿ ಬೆಂಗಳೂರು ಈ ಪಂದ್ಯಾಟವನ್ನು ಜಯಿಸಲಿಕ್ಕಿದೆ ಕೂಡ. ಅಂತಿಮವನ ಪ್ರಗತಿಯಲ್ಲಿ ಬಹುತೇಕವಾಗಿ ತಂಡದ ಮತ್ತೋರ್ವ ಅನುಭವಿ ನಂಬಿಕಸ್ಥ ಎಸೆಗಾರನ್ನು ಬಳಸ್ತಾ ಇದೆ ಕೂಡ ಸ್ಯಾಂಡಿ. ಸಂದೀಪರನ್ನು ಬಳಸುವಂತ ಪ್ರಕ್ರಿಯೆಯಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. 6ಕ್ಕೆ 14 ಬಹುತೇಕವಾಗಿ ಕ್ರಿಕೆಟ್ನ ಅಂತಿಮ ಓವರ್ ಡೆತ್ ಓವರ್ ಸ್ಪೆಷಲಿಸ್ಟ್ಗಳಲ್ಲಿ ಬಹಳಷ್ಟು ಮಂದಿ ಕನಿಷ್ಠ ಮೊತ್ತವನ್ನು ಉಳಿತಾಯ ಮಾಡುವ ಮುಖಾಂತರವಾಗಿ ತಂಡಕ್ಕೆ ಜಯವನ್ನು ಒದಗಿಸಿಕೊಂಡಂತಹ ದೈತ್ಯ ಉದಾಹರಣೆಗಳಿವೆ. ಇದೀಗ 14 ಓಟವನ್ನು ಡಿಫೆಂಡ್ ಮಾಡಿಕೊಡಬೇಕಾದ ಪರಿಸ್ಥಿತಿಯ ನಡುವೆ ಎಸೆಗಾರಿಕೆ ವರವನ್ನು ಕಂಡುಕೊಳ್ತಾ ಇದ್ದಾರೆ ಕೂಡ. ಅಂತಿಮ 6 ಎಸೆಗಳ ಜವಾಬ್ದಾರಿಗಾಗಿ ಸ್ಯಾಂಡಿಯನ್ನು ಬಳಸ್ತಾ ಇದೆ ಮೈಟಿ. ಸ್ಟ್ರೈಕ್ ಭಾಗದಲ್ಲಿ ಕರ್ನಾಟಕದ ಕ್ರಿಸ್ ಗೇಲ್ ಎಂದೇ ಕರೆಯಲ್ಪಡುವಂತಹ ISPL ಆವೃತ್ತಿ 1ರ ಆಟಗಾರ ಸಾಗರ್ ಭಂಡಾರಿಯನ್ನು ಗುರುತಿಸಿಕೊಳ್ತಾ ಇದೆ ತಂಡ ಫ್ರೆಂಡ್ಸ್ ಬೆಂಗಳೂರು. ಎಸೆದಿರ್ತಕ್ಕಂಥ ಮೊದಲ ಚೆಂಡು ಬಾರಿ ಡಾಟ್ ಬಾಲ್ ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. ಉದಾರಿ ಆವರಿಸಿಕೊಂಡು ಬೇಸುವಂತ ಪ್ರಯತ್ನಗಳಿಗೆ ತಕ್ಕ ಮಟ್ಟಿಗೆ ಯಶಸ್ಸುದಾಗ್ತಾ ಇಲ್ಲ. ಈ ಬಾರಿ ಆರಂಭಿಕ ಚೆಂಡು ಚುಕ್ಕೆಸ್ತವಾಗಿ ದಾಖಲಾತಿಯನ್ನು ಕೊಡಿಕೊಳ್ತಾ ಇದೆ. ಅಲ್ಪ ಮಟ್ಟಿಗೆ ಇಬ್ಬನಿ ಕಾಟ ಕೊಡ್ತಾ ಇದೆ. 2ನೇ ಎಸೆತ ಈ ಬಾರಿ ಅತಿಕ್ರಮ ತೀರ ಹೊರ ಹಾದಿಯನ್ನು ಕಂಡಿರ್ತಕ್ಕಂಥ ಎಸೆತ ವೈಡ್ ಬಾಲ್ ಸೂಚನೆ ರವಾನಿಸಿಕೊಳ್ತಾ ಇದೆ ಮುಖಾಂತರವಾಗಿ 5ಕ್ಕೆ 13 5 ಎಸೆತ 13 ರನ್‌ದ ಅವಶ್ಯಕತೆ.
ಏತನ್ಮಧ್ಯೆ ಸ್ವೀಪ್ ಶಾಟ್ ದಾಖಲಿಸಿದ ಪ್ರಯತ್ನ ಮತ್ತೊಂದು ಸಿಗ್ನೇಚರ್ ಶಾಟ್ ಮಾರೆ ಕಾರ್ನರ್ ಸೀಮಾರೇಖೆಯ ಮಗನ ಕ್ರಮಿಸ್ತಾ ಇದೆ ಸಿಕ್ಸರ್ ಆ ರೌಂಡ್ ಹೆಚ್ಚುವರಿ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಮತ್ತೊಂದು ಕ್ರೂಷಿಯಲ್ ಸಿಕ್ಸರ್ ಇದೆ ಈಗ ಸಾಗರ್ ಭಂಡಾರಿ ದಾಡಿನ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯನ್ನು ಸೇರಿಕೊಳ್ತಾ ಇದೆ ಒಟ್ಟಾರೆ ಗಳಿಕೆ ಇದೆ ಈಗ 30ಕ್ಕೆ ತಲುಪ್ತಾ ಇದೆ ಕೇವಲ 7 ಓಟದ ಅವಶ್ಯಕತೆ ಹಂತದಲ್ಲಿ ಎದುರಾಗ್ತಾ ಇದೆ ಕೂಡ ವೈಯಕ್ತಿಕವಾಗಿ 14 ಎಸೆತವನ್ನು ಎದುರಿಸಿರ್ತಕ್ಕಂಥ ಭಂಡಾರಿ 26 ಓಟವನ್ನು ದಾಖಲಿಸ್ತಾ ಇದ್ದಾರೆ ಕೂಡ 4ಕ್ಕೆ 7 ಟೆನ್ನಿಸ್ ಕ್ರಿಕೆಟ್ ನಲ್ಲಿ 4 ಎಸೆತಗಳಲ್ಲಿ 3 ಓಟವನ್ನು ಉಳಿಸಿರ್ತಕ್ಕಂಥ ದಾಖಲೆ ಕೂಡ ಇದೆ ಇದೀಗ 4ಕ್ಕೆ 7 ಮತ್ತೆ ಸ್ಯಾಂಡಿ ಟು ಭಂಡಾರಿ ಮತ್ತೆ ಸ್ವೀಪ್ ಶಾಟ್ ದಾಖಲಿಸುವ ಪ್ರಯತ್ನ ಪರ್ಫೆಕ್ಟ್ ಟಚ್ ಕಡ್ಕೊಳ್ತಾ ಇಲ್ಲ ಡಾಟ್ ಬಾಲ್ ಸೇರ್ಪಡೆ ಹೆಚ್ಚುವರಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ 3 ಎಸೆತ 7 ಓಟದ ಅವಶ್ಯಕತೆ 3ಕ್ಕೆ 7 ಬಹುಶಃ ನಿನ್ನೆ ನಾನ್ ಸ್ಟೇಟ್ ಪಂದ್ಯಾಟದ ಆರಂಭದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಪಂದ್ಯಾಟದ ಅಂಕಿಅಂಶ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವರು ರಂಜಿತ್ ನಮ್ಮ ಕಾರ್ಯವೈಖರಿಯನ್ನು ನಾವು ಮೆಚ್ಚಿಕೊಡೋರಿದ್ದೇವೆ ಸ್ಮರಿಸಿಕೊಡೋರಿದ್ದೇವೆ ಕೂಡ ಮತ್ತೆ ಡಾಟ್ ಬಾಲ್ ಸೇರ್ಪಡೆಯನ್ನು ಕಾಣ್ತಾ ಇದೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಸಿಕ್ಸ್ ಟೈಮ್ ಡೆಲಿವರಿ ಬಹುತೇಕವಾಗಿ ಒತ್ತಡವನ್ನು ಹೇರ್ತಾ ಇದೆ ಬಹುತೇಕವಾಗಿ ಪ್ರೆಷರ್ ಬೆಲ್ಟ್ ಸಿಚುವೇಶನ್ ಇದೀಗ ಭಂಡಾರಿಯನ್ನು ಕಾಡ್ತಾ ಇದೆ ಅಲ್ಪ ಮಟ್ಟಿಗೆ 2ಕ್ಕೆ 7 ಕ್ರಿಕೆಟ್ ಎಂಬುದು ಅದೃಷ್ಟವಾದ ಎನಿಸಿಕೊಂಡರೆ ಕ್ರಿಕೆಟ್ ನಲ್ಲಿ ಪರಿಶ್ರಮ ಎನ್ನುವುದು ಅದೃಷ್ಟದ ಬೆನ್ನೇರಿ ಕುಳಿತಾಗ ಯಶಸ್ಸೆಂಬುದು ಕಟ್ಟಿಟ್ಟ ಬುತ್ತಿ ಇದೀಗ ಆಧಾರ ಪಾಲಿಗೆ ಅದೃಷ್ಟ ಪರಿಶ್ರಮದ ಯಶಸ್ಸು ಲಭಿಸುತ್ತದೆ ಎಂಬುದನ್ನು ನೋಡಬೇಕಾಗಿದೆ ಕೂಡ ಒಟ್ಟಾರೆಯಾಗಿ ಇರುವರ ಹೋರಾಟ ಜಯಕ್ಕಾಗಿ ಐಟಿ ಗೆದ್ದರೆ 2ನೇ ಜಯ ಲೀಗ್ ಹಂತದಲ್ಲಿ ಕಂಡುಕೊಳ್ಳಲಿಕ್ಕಿದೆ ಕೂಡ ಇದೇ ವಿಚಾರ ತಲೆ ಕೆಳಗಾದಲ್ಲಿ ಸತತ 3ನೇ ಜಯವನ್ನು ಅಶ್ವಮೇಧದ ಹೇಗದಂತೆ ಗುರುತನ್ನು ಪಡ್ಕೊಳ್ಳಿಕ್ಕಿದೆ ಕೂಡ ಫ್ರೆಂಡ್ಸ್ ಬೆಂಗಳೂರು ಬಹಳಷ್ಟು ಯೋಜನೆಗಳು ಕಾರ್ಯತಂತ್ರಗಳು ಇದೀಗ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ ಕೂಡ ಅಂತಿಮ 2 ಎಸೆತಗಳಲ್ಲಿ ಭಂಡಾರಿಯನ್ನು ಕಟ್ಟಿ ಹಾಕುವಂತ ಪ್ರಯತ್ನಕ್ಕಾಗಿ ಹೊಸದೊಂದು ಕಾರ್ಯಯೋಜನೆ ನಿರ್ಮಿಸಿಕೊಳ್ತಾ ಇದೆ ತಂಡ ತನ್ಮಧ್ಯೆ ಬೆಸದ ಪ್ರಯತ್ನ ತೀರಾ ಹರ ಹತ್ತಿರ ಶಾಟ್ ಮುಖಾಂತರವಾಗಿ ಲಾಗೌಟ್ ಶಾಟ್ ಫಿರೋಸ್ತಿನ ಸಿಕ್ಸರ್ ಕ್ರೂಷಿಯಲ್ ಮೂಮೆಂಟ್ ನಲ್ಲಿ ತಂಡಕ್ಕೆ ನೆರವಾಗ್ತಾ ಇರ್ತಕ್ಕಂಥ ತಂಡದ ಪ್ರಮುಖ ಆಟಗಾರ ಕೂಡ ಭಂಡಾರಿ ತನ್ನ ಅಂತಿಮ ಹಂತದ ಶೈಲಿಯಲ್ಲಿ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ ಫ್ರೆಂಡ್ಸ್ ಬೆಂಗಳೂರಿನ ಬೆಸ್ಟ್ ಫಿನಿಷರ್ ಎಂಬ ಹಣೆಪಟ್ಟಿಯನ್ನು ಮತ್ತೊಮ್ಮೆ ಸಾಬೀತು ಮಾಡಿಸಿಕೊಳ್ತಾ ಇದ್ದಾರೆ ಭಂಡಾರಿ ತನ್ನದ ಒಟ್ಟಾರೆ ಗಳಿಕೆದೀಗ 36ಕ್ಕೆ ತಲುಪ್ತಾ ಇದೆ ಕೇವಲ ದೊಡ್ಡ ಹೆಚ್ಚುವರಿಗಾಗಿ ಅವಕಾಶವನ್ನು ಕಂಡುಕೊಳ್ಬೇಕಾಗಿದೆ ಪಂದ್ಯಾಟ ಸಮಬಲವನ್ನು ಕಾಣ್ತಾ ಇದೆ ಕೂಡ ಒಂದೊಡದ ಅವಶ್ಯಕತೆ ಮಧ್ಯೆ ಪಂದ್ಯಾಟ ಬಹುತೇಕವಾಗಿ ಸಮಬಲವನ್ನು ಕಾಡ್ತಾ ಇದೆ ಮುಖಾಂತರವಾಗಿ ತಂಡಗಳು ಅಂಕವನ್ನು ಸಮಪಾಲು ರೂಪದಲ್ಲಿ ಪಡ್ಕೊಳ್ತಾ ಇದೆ ಕೂಡ ಬಹುಶಃ ಅದೃಷ್ಟ ಎಂಬ ಇದೀಗ ಕೂಡ ನಿಶ್ಚಿಂತೆಯ ಮುಖೇನವಾಗಿ ಮಧ್ಯಂತರವನ್ನು ಕಂಡುಕೊಳ್ತಾ ಇದೆ ಇರುವರೆಗೆ ಇರ್ತಕ್ಕಂಥ ಗೆಲುವಿನ ಲಯ ಇದೀಗ ತಂಡಗಳಿಗೆ ಹಿಂಭಾಗದ ಅಂಕವನ್ನು ಪಡ್ಕೊಳ್ತಾ ಮುಖಾಂತರವಾಗಿ ವೈಯಕ್ತಿಕವಾಗಿ 18 ಎಸೆತವನ್ನು ಎದುರಿಸಿರ್ತಕ್ಕಂಥ ಸಾಗರ್ ಭಂಡಾರಿ ಈ ಪಂದ್ಯಾಟದ ಪಂದ್ಯಶೇಷ ರೂಪದಲ್ಲಿ 32 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿರ್ತಕ್ಕಂಥ ಆಟಗಾರ ಮುಖ್ಯವಾಗಿ ಪಂದ್ಯಾಟ ಸಮಬಲವನ್ನು ಕಾಡ್ತಾ ಇದೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ ಕೂಡ ಮುಂದಿನ ಹಂತದಲ್ಲಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ 2 ಬಲಾಢ್ಯ ತಂಡಗಳು ಕೂಡ
ಜೆ 7 ಸ್ಟಾರ್ ಇಸಾನ್ ಕೋಪ ವಿರುದ್ಧವಾಗಿ ಅಥರ್ವ. ಈಗಾಗಲೇ ಅಥರ್ವ ಆರಂಭಿಕ ಹಂತದಲ್ಲಿ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದೆ. ಗಮನಿಸಿಕೊಳ್ಳಿ, 3 ಓವರ್ಗಳಿಗೆ ಸೀಮಿತವಾಗಿರ್ತಕ್ಕಂಥ ಪಂದ್ಯಾಟ. ಈ ಮೊದಲ ಹೇಳಿದ್ದಾರೆ ಸಂಘಟಕರು.